ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮನೆ ನಿರ್ಮಾಣ ಮಾಡೋದಕ್ಕೆ ದಾರಿ ಇಲ್ಲದೆ ಪರದಾಟ. ಗ್ರಾಮ ಪಂಚಾಯಿತಿ ಮುಂದೆಗೆ ಆತ್ಮಹತ್ಯೆಗೆ ಯತ್ನ. ಗ್ರಾಮ ಪಂಚಾಯಿತಿ ಮುಂದೆ ವಿಷ ಕುಡಿಯುವುದಕ್ಕೆ ಯತ್ನಿಸಿದಂತ ಮಹಿಳೆ. ಲೋಕನಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಈ ಒಂದು ಘಟನೆ ನಡೆದಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಲೋಕನಹಳ್ಳಿ ಸರ್ಕಾರಿ ಜಾಗ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪ. ಪಂಚಾಯಿತಿಯಿಂದಲೇ ನೀಡಿದ ನಿವೇಶನಕ್ಕೆ ಇದೀಗ ದಾರಿಗೆ ಇಲ್ಲ. ಲೋಕನಹಳ್ಳಿ ಗ್ರಾಮದ ಮಣಿ ಎಂಬುವರಿಂದ ಈ ರೀತಿಯಾಗಿ ಆತ್ಮಹತ್ಯೆಗೆ ಯತ್ನಿಸಲಾಗಿದೆ. ಮನೆ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಅವಕಾಶವೇ ಇಲ್ಲ, ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತ ಈ ರೀತಿಯಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ನೀಡಿರೋದು, ಆತ್ಮಹತ್ಯೆಗೆ ಯತ್ನವನ್ನು ಮಾಡಿರೋದು. ಪಂಚಾಯಿತಿಯಿಂದಲೇ ನಿವೇಶನ ನೀಡಿದ್ದಾರೆ, ದಾರಿಗಿಲ್ಲ. ಈಗ ನೋಡಿದ್ರೆ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ದಿನ ಅಂತ ಹೀಗೆ ಇರೋದು? ಒಂದು ಮನೆ ಅನ್ನೋದು ಬೇಡವಾ ಪಾಪ? ಅದಕ್ಕೆ ಅವರು ಆ ರೀತಿಯಾದಂಥ ನಿರ್ಧಾರ ತೆಗೆದುಕೊಳ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ಕಾನೂನಿನಲ್ಲಿ ಏನಿದೆ, ಸರ್ಕಾರಿ ಜಾಗ ಒತ್ತುವರಿ ಆಗಿದೆಯಾ ಆಗಿಲ್ವಾ ಅದೆಲ್ಲವನ್ನ ಕೂಡ ಚೆಕ್ ಮಾಡಬೇಕಾಗತ್ತೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕಾಗತ್ತೆ, ಸ್ಥಳಕ್ಕೆ ಹೋಗ್ಬೇಕಾಗತ್ತೆ, ಸ್ಥಳ ಪರಿಶೀಲನೆ ಮಾಡಬೇಕಾಗತ್ತೆ. ಹೌದಾ ಸರ್ಕಾರದಿಂದ ಮಂಜೂರಾಗಿರೋ ಜಾಗನ ಹಾಗಿದ್ರೆ ದಾರಿಗೆ ಹಾಕಿಲ್ಲ, ಈಗ ಅವ್ರು ಏನು ಮಾಡ್ತಾರೆ? ಅನ್ಯಾಯ ಆಗಿದ್ರೆ ಅನ್ಯಾಯವನ್ನ ಸರಿಪಡಿಸುವಂಥ ಕೆಲಸವನ್ನ ಯಾರು ಒಬ್ರು ನಿಂತ್ಕೊಂಡು ಮಾಡಬೇಕಲ್ಲ. ಯಾರ ಸಹಾಯವೂ ಇಲ್ಲದೆ ಅವರು ಕಂಗಾಲಾಗ್ಬಿಟ್ಟಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಪುನೀತ್ ಅಂದರೆ ಇಲ್ಲಿ ಮಹಿಳೆ ಹೇಳ್ತಾ ಇರೋದು ನಂಗೆ ಅನ್ಯಾಯ ಆಗಿದೆ ಅಂತ, ಇನ್ನೊಂದು ಕಡೆಯಲ್ಲಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಆರೋಪ. ಏನಾಗಿದೆ ಆಕ್ಚುಲ್ ಆಗಿ ಪುನೀತ್? ಈಗಾಗಲೇ ಏನ್ ಗ್ರಾಮ ಪಂಚಾಯಿತಿಯ ಮುಂದೆ ಈ ಮಹಿಳೆ ಆತ್ಮಹತ್ಯೆ ಒಂದು ಪ್ರಯತ್ನಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ತಕ್ಷಣ ಅಲ್ಲಿಗೆ ಪೊಲೀಸರು ಬಂದು ಆಕೆಯನ್ನ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡಲಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಮನೆಯನ್ನ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಇಲ್ಲಿ ತೊಂದರೆ ಆಗ್ತಾ ಇದೆ ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ಗ್ರಾಮ ಪಂಚಾಯಿತಿಯ ಕಚೇರಿಯ ಮುಂದೆ ಈ ರೀತಿ ವಿಷವನ್ನ ಕುಡಿದು ಆತ್ಮಹತ್ಯೆಗೆ ಯತ್ನಿಸುವಂತ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಲೋಕನಹಳ್ಳಿ ಏನಿದೆ ಈ ಒಂದು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಇದು. ಇನ್ನು ಗ್ರಾಮದ ನಿವಾಸಿಯಾಗಿರ್ತಕ್ಕಂಥ ಮಣಿ ಎಂಬುವರು ಆತ್ಮಹತ್ಯೆಗೆ ಯತ್ನವನ್ನು ಮಾಡಲಾಗಿರ್ತಕ್ಕಂಥದ್ದು. ಈಗಾಗಲೇ ಏನು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿನಲ್ಲಿ ಮನೆಯನ್ನ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಅವರು ಜಾಗವನ್ನು ಗುರುತು ಮಾಡ್ಕೊಂಡಿರ್ತಾರೆ. ಆದ್ರೆ ಆ ಒಂದು ಜಾಗ ಸರ್ಕಾರಿ ಜಾಗ ಅಂತ ಹೇಳಿ ಅಲ್ಲಿ ಆರೋಪವೂ ಕೂಡ ಕೇಳಿ ಬಂದಿರುತ್ತೆ. ಹೀಗಾಗಿ ತಮಗೆ ಮನೆಯನ್ನ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಪಿಡಿಒಗಳು ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವ ಮುಖಾಂತರ ತಮಗೆ ಮನೆಯನ್ನ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡ್ಕೊಡ್ಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿರ್ತಕ್ಕಂಥ. ಆದ್ರೆ ಇಲ್ಲಿ ಇರ್ತಕ್ಕಂಥ ಒಂದು ಆರೋಪ ಏನಿದೆ, ಇದು ಸರ್ಕಾರಿ ಜಾಗ ಅಂತ ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಹಿಳೆಯ ಒಂದು ಸಮಸ್ಯೆಯನ್ನ ನಿವಾರಿಸೋದ್ರ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈ ಒಂದು ಸ್ಥಳ ಪರಿಶೀಲನೆಯನ್ನ ಮಾಡ್ತಕ್ಕಂಥದ್ದಿರ್ಬೋದು. ಇದರೆಲ್ಲ ಜವಾಬ್ದಾರಿ ಇರ್ತಕ್ಕಂಥ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕಾರ್ಯಕ್ಕೆ ಮುಂದಾಗಿಲ್ಲ. ಹೀಗಾಗಿ ಮನನೊಂದಿರ್ತಕ್ಕಂಥ ಏನು ಮಹಿಳೆ ಮಣಿ ಏನಿದ್ದಾರೆ ಇವರು ಆತ್ಮಹತ್ಯೆಗೆ ಮುಂದಾಗಿರ್ತಕ್ಕಂಥದ್ದು. ತಾಲೂಕು ಹಾಗೂ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಈಗಾಗಲೇ ಹಲವು ಬಾರಿ ದೂರನ್ನು ಕೂಡ ನೀಡತಕ್ಕಂಥ ಕೆಲಸವನ್ನ ಮಾಡಲಾಗಿದೆ. ಆದ್ರೆ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಸ್ಪಂದನೆಯನ್ನ ನೀಡಿಲ್ಲ. ಹೀಗಾಗಿಯೇ ಮಹಿಳೆ ಆತ್ಮಹತ್ಯೆಗೆ ಯತ್ನಿಸುವಂತ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು. ಈಗಲಾದ್ರೂ ಕೂಡ ಅಲ್ಲಿರ್ತಕ್ಕಂಥ ಸಮಸ್ಯೆಯನ್ನ ಸರಿಪಡಿಸುವ ಮುಖಾಂತರ ಆಕೆಗೆ ಮನೆಯನ್ನ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡ್ಕೊಡ್ಬೇಕಾಗಿದೆ ಅಂತ ಹೇಳಿ ಗ್ರಾಮಸ್ಥರು ಕೂಡ ಒಂದು ಕಡೆ ಒತ್ತಾಯವನ್ನು ಮಾಡೋದ್ರ ಜೊತೆಗೆ ಈಗ ಅಧಿಕಾರಿಗಳಿಗೆ ಏನು ತರಾಟೆಗೆ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನು ಕೂಡ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಇರತಕ್ಕಂತ ಏನು ಸರ್ಕಾರಿ ಜಾಗವಾ ಅಥವಾ ಮಣಿಯವರಿಗೆ ಸೇರ್ಬೇಕಾಗಿರ್ತಕ್ಕಂಥ ಜಾಗವಾ, ಇಲ್ಲಿ ಮನೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಆಗ್ತಾ ಇರತಕ್ಕಂಥ ತೊಡಕೆ ಅಂದ್ರೆ ಎಲ್ಲದರ ಬಗ್ಗೆಯೂ ಕೂಡ ತಾಲೂಕು ಮಟ್ಟದ ಅಧಿಕಾರಿಗಳಿರ್ಬೋದು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಾಗಿರ್ತಕ್ಕಂಥದ್ದು. ಮಣಿ ನೀತಿ. ಥ್ಯಾಂಕ್ ಯು ಪುನೀತ್ ಆಮೇಲೆ ಡೀಟೇಲ್ಸ್ಗಾಗಿ. ಅಲ್ಲಿ ಜಾಗ ಇಲ್ಲದೆ ನಾವ್ ಹೆಂಗ್ ಸರ್ ಬರ್ಕೊಡಕ್ಕಾಗುತ್ತೆ? ಜಾಗ ಇಲ್ಲ ಅಂದ್ರೆ ಬರ್ಕೊಡ್ಬೇಕಲ್ಲ ಸರ್. ಜಾಗ ಇಲ್ಲ ಅಂದ್ಮೇಲೆ ಇವಾಗ ಕೂಲಂಕುಷವಾಗಿ ಇಲ್ಲ ಅಂತ ಗೊತ್ತಾದ್ಮೇಲೆ ನಮ್ಗೆ ಅಡ್ಜಸ್ಟ್ಮೆಂಟ್ ಕೊಡ್ಬೇಕಲ್ಲ ಸರ್. ಅದನ್ನ ನಾನು ತಾಲೂಕ್ ಸರ್ವೇವರು ಸರ್, ತಾಲೂಕ್ ಸರ್ವೇವರ್ಗೆ ಇದು ಸಂಬಂಧ ಪಡಲ್ಲ. ಪಂಚಾಯತಿ ಪಿಡಿಒಗೆ ಸಂಬಂಧ ಪಡೋದು. ಅದೀಗ ಕರ್ಕೊಂಡ್ ಬಂದ್ಮೇಲೆ ಅವ್ರ ಪಂಚಾಯತಿ ಪಿಡಿಒ ಎಸಿ ಕೊಟ್ಟಿದ್ದೀನಿ ಸರ್. ಪಂಚಾಯತಿಗೆ ಗ್ರಾಮ ಪಂಚಾಯತಿ ಈಗ ಪಂಚಾಯತಿ ಪಿಡಿಒ ಫಸ್ಟ್, ನೆಕ್ಸ್ಟ್ ಇವಾಗ ಕೊಟ್ಟಿದ್ದೀನಿ, ಡಿಎಸ್ ಕೊಟ್ಟಿದ್ದೀನಿ.